ಮಾರಯ್ಯ ಏನು ಹೊಡ್ತಾ ಹೊಡೆದ್ಲು ಮಾರಯ್ಯ, ಕೈ ಏನಾರ ಆಡವು ಮಾರಿಗೆ ಹೊಡ್ತಾ ಹೊಡಿದ್ಲೆ ಈ ಕಡಿದೆ ಗದ್ದ ಬಾತ ಬಿಟ್ಟತಿ. ಏನು ಮಾಡಪ್ಪ, ನಮ್ಮ ಬಿಕ್ಕಿ ಹೋಗಿ ಮಾತಾಡ್ಸೆ, ಮ್ಯಾಲ ಬಿದ್ದ ಮಾತಾಡ್ಸೆ, ಕುಲು ಕುಲು ನಗು ಕೈ ಹಿಡಿದು ಜಾಗ ಹಂಗೆ ಹಿಂಗೆ ಅಂತಂದು ಹೇಳಿ ನನ್ನ ಬರಬ್ಬರಿ ನೋಡಿದಿ ಕಡಿದ ಗಲ್ಲ ಊದ್ಕೊಂಡು ಹಂಗ ಪುರಿಯ ಉಬ್ದಂಗ ಬರು 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 ಉಬ್ಬಿ ನಿಂತತಿ. ಏನು ಮಾಡೋದಪ್ಪ, ಏನು ಮಾಡಲಿ, ಹಣೆ ಬರ ಹೋಗೋ ಮಾರಯ್ಯ. ಎಲ್ಲಿ ಇರ್ಲವ ಇವ ಇದು ಹುಡುಗ ರಮೇಶೆ, ರಾಮ, ರಾಮು, ಯಯ್ಯ ಎಲ್ಲಿ ಊನ ಅನ್ನೋದಲ್ಲ ಇವ. ಆಕೆ ಅನಿ ಹೊಡೆದಿದ್ದ ಕೈ ಏನಾರ ಮನ್ಸಿಗೆ ಮಾಡ್ಕೊಂಡು ಊರಿಗೆ ಹೋಗಿದ್ನ ಮತ್ತೆ ನನಗೆ ಹೇಳ್ದಂಗೆ ಹೆಂಗೆ ಹೋಗ್ತಾನ. ರಮೇಶೆ, ರಮೇಶೆ ಅಪ್ಪ ಎಲ್ಲೈತೆ ಅವ ಊನ ಅನ್ನೋದಲ್ಲ ರಾಮು, ರಮೇಶೆ ಇವನವಲ್ಲೇ ಊನ ಅನ್ನೋದಲ್ಲ ಇವ, ಇದು ಎಲ್ಲೈತೆ ಏನು ಹುಡುಗ ತೂಬ ಇಲ್ಲಿ ಕುಂತಾತ್ ನೋಡ. ಅಲ್ಲ ಇಲ್ಲೇ ನಾನು ತಾಯಿ ಅದಕ್ಕೆ ಓದ್ರಾಕತ್ತ ನೀವು ಅನ್ಬೇಕ ಅನ್ನೋದಂಗ ಕಬರಿ ಏಟ್ರ ಅವಂಗ ಅಲ್ಲಲ್ಲ ಏ ಕಶ್ಮಿ ಮಗನ ನಮ್ಮವ್ವ ಓದ್ರಾಕತ್ತಾಳ ಓ ಅನ್ಬೇಕ ಅನ್ನೋದಿಲ್ಲ ಇಲ್ಲಲ್ಲ ನಿನಗೆ. ಅಯ್ಯಯ್ಯಯ್ಯಯ್ಯ ಅಕ್ಕಿ ಕಡೆ ಹೊಡೆಸ್ಕೊಂಡು ಬಂದೆ ಹೆಂಗ್ ಕುಂತಾನ ನೋಡ. ಹೊಳ್ಳಿ ಬರಬ್ಬರಿ ಒಂದು ಕಪಾಳಕ್ಕೊಂದು ಕೊಟ್ಟಿಲ್ಲ, ಹೊಡೆಸ್ಕೊಂಡು ಸುಮ್ಮನೆ ನಿಂತಾನ. ಸುಮ್ಮನಿರ್ಬೇಯವ್ವ ನೀನು, ನನಗೆ ಇಲ್ಲೇ ಬರಬ್ಬರಿ ಗಲ್ಲ ಬುಗು 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 ಉರಿ ಹಾಕತೈತಿ. ನೀನೊಬ್ಬಕ್ಕೆ ಹೊಳ್ಳಿ ಹೊಡಿ ಅಂತ. ಹೌದಾ ಯವ್ವ, ಅಲ್ಲ ನಾನು ಹುಟ್ಟಿ ಇಷ್ಟ ದೊಡ್ಡ ಮಗ ಆದ್ರೆ ನಿನ್ನ ಮ್ಯಾಗ ಒಂದು ಕೈ ಮಾಡಿಲ್ಲ. ಈ ಚಾ ಬಿಡಾಡಿಸಿ ನಿನಗೆ ಹೊಡಿಯಾಕ ಮಾಡೋಣ ಚಿನ್ನ, ಮದ್ವೆ ಮಾಡ್ಕೊಂಡು ಹೋಗೋದಷ್ಟ ಕಾಯಕತ್ತೇನೆ ನಾನು. ಹೋಗಿ ಅಲ್ಲಿ ಬರಾಬ್ರಿ ಜಾಡ್ತಾ ಜಡೇನ ಮದ್ವೆ ಮಾಡ್ಕೊಳ್ಳೋದಷ್ಟ ಕಾಯಕತ್ತೇನೆ. ಯಾಕೆ ಮದ್ವೆ ಆಗತನ ಏನ್ ಮಾಡಿದ್ರೆ ಸುಮ್ಮನಿರು ನೀನು ರಾಮು. ಏನ್ ಮಾಡಿದ್ರೆ ತಡ್ಕೊಂಡು ಹೋಗು. ಮನುಷ್ಯ ತಡದಷ್ಟ ಬಾತನ ಮುಂದೆ. ಈಗ ಹಂಗ ಊರಿ ಬಾರಿ ತಂಬಾಕತ್ತಾರಿ ಅಂದ್ರೆ ನಮ್ಮದ ಕೆಲಸ ಆಗಂಗಿಲ್ಲ. ನಮ್ಮ ಕೆಲಸ ಆಗ್ಬೇಕಂದ್ರೆ ನಾವು ತಾಳ್ಮೆಯಿಂದ ಇರ್ಬೇಕಪ್ಪ. ಈಗ ನೋಡ್ ಹಂಗ ಹಾಕಿ ಹೊಡೆದ್ಲ ಅಂದ್ರೆ ನಾವು ಹಿಂಗ ಊರಿ ಬಾರಿ ತಂಬಾಕತ್ತಾರಿ ಅಂದ್ರೆ ಅದ ಹೊಂತತ್ನೆ. ಈಗ ನೋಡಿ ಹೊಡೆಸ್ಕೊಂಡು ಸುಮ್ಮನೆ ಬಂದಿ, ಆಗ ಅವ್ರಿಗೆ ಕನಿಕರ ಬರ್ತೈತಿ. ಹೆಂಗ್ ಹೊಡಿದೇವ ಪಾಪ, ಹಿಂಗ ಹೊಡಿಬಾರ್ದಾಗಿತ್ತ ಅಂತಂದೆ, ಹೌದಲ್ಲೇ? ಯವ್ವ ನೀ ಸುಮ್ಮನಿರ್ಬೇವ, ನಿನ್ನಿಂದನೇ ಆಗಿದ್ದಿದೆಲ್ಲ ಅತ್ತಾಗ. ನಾನು ಇಲ್ಲಿ ತನಕ ಯಾರ ಕಡೆನೋ ಒಂದು ಮಾತು ಅನಿಸ್ಕೊಂಡವಲ್ಲ, ಯಾರ ಕಡೆನೋ ಒಂದೇಟು ಹೊಡ್ಸ್ಕೊಂಡವ ಅಲ್ಲ. ನನಗೆ ಹಿಂಗೆ ಗಲ್ಲಕ್ಕೆ ಗುದ್ದಿದ್ಲಲ್ ಬೇಕಿ, ನನಗೆ ಎಷ್ಟರ ಮನ್ಸಿಗೆ ಆಗಕ್ಕಿಲ್ಲ ಯವ್ವ. ಹೆಂಗೆ ಯೋಚನೆ ಮಾಡ್ತೀವಿ ನೀನು, ನನಗೆ ಹೊಡೆದ್ರೂ ಪರವಾಗಿಲ್ಲ, ಕಾಲಾಗ ಹಾಕೊಂಡು ಕಟಾಪಟ ತುಳಿದ್ರೂ ಪರವಾಗಿಲ್ಲ, ನಿನಗೆ ಒಟ್ಟು ಆಕಿ ಮನೆ ಸೊಸೆಯಾಗಿ ಬರ್ಬೇಕ, ಹೌದಲ್ಲ ಯವ್ವ? ಮಾರಯ್ಯ ಏನಪ್ಪ ಇದೆ, ನಾನು ಹೆಂಗ್ರಿ ಹಾಕಿದ್ರೆ ಊರಾಗ ಒಂದು ಮರ್ಯಾದೆ ಇರ್ತದೆ ನನಗೆ. ಇಲ್ಲಿ ನೋಡಿದ್ರೆ ಪೂರ್ತಿ ಮರ್ಯಾದಿನ ಹೋಗೈತಿ. ಏನು ಮಾಡೋದೆ ಯಪ್ಪ ಹಂಗ್ಯಾಕಂತೀಯ ಮಗನೇ, ಯಾಕಂಗಂತೀಯ? ನಾ ಇಲ್ಲನೆ ತಾಯಿಯಾಗಿ ನಾ ಅದನ್ನಿಲ್ಲ, ನಾ ಎಲ್ಲ ಬಗೆಹರಿಸ್ತೇನೆ ಸುಮ್ಮನೆ. ಅವ್ರಾಗ್ಲೇ ಬಂದು ಕನ್ನೆ ಕೊಡ್ಬೇಕ, ಹಂಗೆ ಮಾಡ್ಬೇಕು ನೀನು. ನಾಗವ ತಪ್ಪಾತ ಇವ ನೀನು ಕಾಲಿಗೆ ಬೀಳ್ತಾನೆ, ನಮ್ಮ ಹುಡುಗಿ ಮದುವೆ ಮಾಡ್ಕೊರೆ, ಮನೆ ಸೊಸಿ ಮಾಡ್ಕೊರೆ ಅಂತಂದು ಅವ್ರ ಅನ್ಬೇಕ. ಹಂಗೆ ಏನಾರ ಪ್ಲಾನ್ ಮಾಡ್ಬೇಕ ಅಂತಂದ್ರೆ ಏನು ತಲೆಯಾಗ ಹೊಳೆ ಒಂದೆ. ಈಚೆ ಬಿಚ್ಚಿ ನಮ್ಮವ್ವ ಬಾಯಿ ಬಂದಂಗ ಬೈತಾಳ. ಇಲ್ಲೇ ಎಷ್ಟು ದಿನ ಇರ್ತೀರಿ, ಯಾವಾಗ ಹುಚ್ಚಿರಿ, ಊರಾಗ ಮಂದಿ ಚೀತು ಚಿಮಾರಿ ಹಾಕಕತ್ತಾರ ಅಂತಂದು ಮಂದಿ ತಗೊಂಡು ಮೈಲಾರ್ಕೋಬೇಕಿಕ್ಕೆ. ಮಂದಿನ ಹೆಂಗಿದ್ರ ಅಂತಾರ, ಕರಗಿದ್ರ ಅಂತಾರ, ಬೆಳಗಿದ್ರ ಅಂತಾರ, ದಪ್ಪಿದ್ರ ಅಂತಾರ, ತೆಳಗಿದ್ರ ಅಂತಾರ, ಕಾಯಿ ಕರಗತ ಗುಬ್ಬಿ ಬೆಳಗಾತ. ಇದೇ ನಮ್ಮ ಮುಂದೆ ಬರೀ ಇದ ಹಣೆ ಬರ ನೋಡಿ, ಇದ ಹಣೆ ಬರ. ತಣ್ಣಗ ಮಗಳು ಕಳ್ಳ ಉಳಿತೈತಿ, ತವ್ರ ಮನೆ ಕಳ್ಳ ಉಳಿತೈತಿ, ಹೆಂಗ್ರ ಮಾಡಿ ಹುಡುಗಿನ ಇವ್ರಿಗೆ ಕೊಟ್ರಾತೆ ಅಂತಂದು ಅನುವಲ್ಲೇ ಬರೀ ನನ್ ಕೂಟ ವಾದ ಮಾಡ್ತಾ ನೋಡಿಕಿ ನಮ್ಮವ್ವ. ಎತ್ತಾಗಂತ ಸಾಯ್ಬೇಕಪ್ಪ ನಾನಾರ ಎತ್ತಾಗ. ನೋಡಿರ ಅಡ್ಡ ಶಟದ ಹೊಂಟೈತಿ ಹುಡುಗಿ. ಆದ್ರ ಸುಕ್ಕು ಸ್ಮೈತ್ ಬಿಡ, ನಾವು ಹೇಳಿದ ಮಾತು ಕೇಳ್ತೈತಿ ಅನ್ನಂಗಿಲ್ಲ, ಏನಿಲ್ಲ. ಏನ್ ಮಾಡೋದಂತಂದ ನನಗರ ತಿಳಿವಲ್ದು ಹೊಳಿವಲ್ದತ್ತಾಗ. ನೀ ನೋಡಿದ್ರ ಹಿಂಗ ಹೊಡೆಸ್ಕೊಂಡು ಕುಂತಿ. ಅಲ್ವೇ ಹಿಂಗೆ ಹೊಡೆಸ್ಕೊಂಡು ಕುಂತಿ ಅಂದ್ರೆ ನೀನೇ ಅಲ್ಲ ಸುಮ್ಮನೆ ಅವ್ರು ಏನಾರ ಮಾಡಿದ್ರೆ ಮಾರಿಯಾಡ ರಪ ಕೊಟ್ರು ಸುಮ್ಮನೆ ನಿಂದ್ರಪ್ಪ, ಬೇದ್ರುಗೊಂಬಿ ನಿಂತಂಗ ಅಂತಂದು ಅಂದು. ಮತ್ತು ಈಗ ನೋಡಿದ್ರೆ ಹೊಡ್ಸ್ಕೊಂಡು ಕುಂತಿ ಅಂತಂದು ಚಲೋ ಮಾಡಿದಿ. ಎತ್ತಾಗಂತ ಸಾಯ್ಬೇಕು ಬೇವ ನನ್ನ ತಗ. ಏನು ಈಕಿನ ತಣಿ ಅಲ್ಲೇ ಸುಂದ್ರ್ಯಾರಿಲ್ಲ ಅಲ್ಲೇ ಮದುವೆ ಮಾಡ್ಕೊಳಕ ದೇವ್ರೆ ಒಂದು ಗಂಡಿಗೆ ಒಂದು ಹೆಣ್ಣು ಅಂತಂದು ಬರ್ದ ಬಿಟ್ಟಿರ್ತಾನ. ಇವತ್ತಾಗ ನಾವು ಹೊಕ್ಕ ನೋಡಿ ಊರಿಗೆ ಹೋಗೋಣ ಬಾ. ಈಕಿನೇ ಬೇಡ, ಇವ್ರ ಮನಿನೂ ಬೇಡ, ಇವ್ರ ಸಂಬಂಧನೂ ಬೇಡ ನನಗೆ. ನಾನು ಕಪಾಳಕ ಹೊಡಿತಾಳ ಅಂದ್ರೆ ಆಕಿಗೆ ಎಷ್ಟು ಧೈರ್ಯ ಇರ್ಬೇಕು ಆಕಿಗೆ. ಇವ ಯಪ್ಪ ಆಕಿ ಧೈರ್ಯ ತಗೊಂಡು ಏನ್ ಮಾಡಲ್ಲ ನಾವು. ಮದುವೆ ಆಗೋದಂದ ಕಾಯಕತ್ತ ನಾನು ಹೆಂಗಾರ ಮಾಡಿ ಮದುವೆ ಮಾಡ್ಕೊಂಡು ಗುಳಿಗೆ ಹೋಗದವ್ರಿ ಅರ್ಧ ಆಸ್ತಿ ತಗೋಬೇಕ ಅಂತಂದು ನಂದೇ ಪ್ಲಾನ್ ಐತಿ. ನೀನೊಬ್ಬ ಹಿಂಗ ಅನ್ನಕತ್ತೀವಿ. ಯವ್ವ ಇವ್ರು ಆಸ್ತಿ ಮಣ್ಣಾಕ್ಲಿ. ಯವ್ವ ಕಪಾಳ ಯಪ್ಪ ಕಪಾಳಕ ಗುದ್ದಿದ್ಲು ಮಾರಯ್ಯ. ಏನು ಮಾಡೋದಪ್ಪ, ಏನ್ ಮಾಡ್ಬೇಕಪ್ಪ? ಹಿಡ್ಬಿಟ್ಟಿನ
ಈಕೆಗೆ ಬುದ್ಧಿ ಕಲಿಸ್ತೇನೆ, ಈಕೆಗೆ ನೀಗೆ ಬುದ್ಧಿ ಕಲಿಸ್ತೇನೆ. ಈಕೆ ನನ್ನ ಮಗನ ಹಿಂದಿಂದ ಮಾಮ 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 ಅಂತಂದೆ ಓಡ್ಕೊಂತ ಬರ್ಬೇಕ. ಹಂಗ ಮಾಡ್ತಾನೆ. ನೋಡ್ತೀನಿ ಅಲ್ಲ ಮಾವ ಸೋದ್ರ ಮಾವ ಅನ್ನೋದಕ್ಕೆ ಒಬ್ಬರೊಬ್ರು ಏಟ್ರದಕ್ಕ ಜಗ್ಗಿ ನಿಂತ ಕಪಾಕ ಕೊಟ್ಲ. ಹೋಗ್ಲಿ 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 ಅಂದಂಗ ಹಂಗ ಚಿಗರಿ ಹೇಳಕತ್ತಾಕಿ. ಎಲ್ಲ ಆಕಿ ನಮ್ಮ ಗೌರಿ ಅದಾಳಿಕೆ ನಮ್ಮ ಮತಿಗೆ ಈಕೆ ಅದಕ್ಕೆ ಉಪಯೋಗ ನೋಡಿಕೆ ಆಟ ಕುಂಟು ಲೆಕ್ಕ ಚಿಲಿಕೆ. ಹುಡ್ರು ಹೆಂಗಿದ್ರ ಆಕಿಗೇನೆ ಮತ್ತೆ ಮ್ಯಾಗ ಮರಿತೋದ ಸ್ವಚ್ಛಗ ಇವತ್ತೆ ಚಾಕೊಂಡ. ನನಗೇನು ಗೊತ್ತಾಗಂಗಿಲ್ಲ ಇವ್ರದ್ದು ಒಳ ಹುಡುಕ ಎಲ್ಲ ಗೊತ್ತಾಯ್ತು ನನಗೆ, ಯಾರ್ಯಾರು ಏನೇನು ಹೆಂಗೆ ಅಂತಂದೆ. ಈಗ ಬಂದ್ಲೆ ಹಿಂಗನ್ ಮಾಡ್ದೆ ದೊಡ್ಡವ್ರವ್ರೆ ಹಿರಿಯರವ್ರೆ ಸಾಂದ್ರ ಎತ್ತೇಕಿ ಹಿಂಗೆ ಅಂತಂದೆ. ಎಂತೂ ನೋಟಕ್ಕೂ ಪಂಚಿ ಮಾಡ್ತಿದ್ದಾರ ಅಯ್ಯಪ್ಪ ಜನ ಜಗತ್ನಾಗ. ಎಲ್ಲಾರು ನನ್ನಷ್ಟು ಒಳ್ಳೆಯರೇ ಇರ್ಬೇಕಲ್ಪ, ಸಾಧ್ಯನೇ ಇಲ್ಲ ಒಳ್ಳೆಯರು ಇರಾಕ. ಅಪ್ಪ ನನ್ನ ಮಗನೇ ನನ್ನ ಬಂಗಾರ ಗಟ್ಟಿ ಅಪ್ಪ ಒಂದೀಟ ಇದೇ ಮಾಡ್ಕೊರಪ್ಪ. ಉಜ್ರಷ್ಟೇ ಮಾಡ್ಕೊ. ಉಜ್ರಷ್ಟೇ ಮಾಡ್ಕೊಂಡಷ್ಟ ನಾವು ಬಾಳ್ತೀವಿ. ಒಂದೀಟ ಉಜ್ರಷ್ಟೇ ಮಾಡ್ಕೊಂಡ್ರೆ ಆರಾಮ ಅನಿಸ್ತತೆ. ಹೋಗಿ ಒಂದೀಟ ಇದೆ ತಣ್ಣನು ನೀರು ಪಲ್ ಮಾರಿಗೆ ಉಕ್ಕೋ ಅಂದ್ರೆ ಉರಿಯೋದು ಬರೆಯೋದೆ ಕಮ್ಮಿ ಆಕತಿ. ಹೋಗಿ ಅಲ್ಲಿ ಹಿತ್ಲಾಗ ದೋನ್ಯಾಗ ತಣೋಗಿರ್ತಾನೋ ನೀರೇ, ಹೋಗಿ ಪಲ್ ಮಾರಿಗೆ ಉಕ್ಕೋ. ಹೋಗು ಆಕೆ ಅನ್ನಿ ಇದ್ರೆ ಹೋಗೋಣ. ಮತ್ತಿನ್ನಕ್ಕೆ ಮುಂದೆ ಸೈಕತಿ ಅಪ್ಪ. ಹಾಂಗ ಎದ್ದು ಹೋಗಿ ಮಾರಿನ ಸ್ವಚ್ಛಗ ನೀರು ಹಾಕಿ ತೊಗೊಂಬ ಅಂದ್ರೆ ಮೈ ಎಲ್ಲ ತಣೋಗಕತಿ. ಸುಮ್ಮನಿರ್ಬೇ ನೀ ಯಾಕೆ ನನಗೆ ಮತ್ತೆ ಹೊಟ್ಯಾಗ ಬರೋಬ್ಬರಿ ಕೆಂಪು ಮೆಣಸಿಂದ ಖಾರ ಇದಕ್ಕೆ ತುಂಬಾಕತ್ತಿದಿ. ತಣ್ಣಗಿರ್ಬೇ ಈಗ ಒಂದಿಟ್ಟು ಆರಾಮ ಅನ್ಸಕತ್ತೈತಿ. ಮತ್ತೆ ತಗ ಅದನ್ನ ಇದು ಹೇಳಿ ಇಲ್ಲಿದ್ದ ಮಾಡಿ ಇಲ್ಲಿಗೆ ಚೊಣ್ಣದ ಹೊಲ್ಸಕ್ಕೆ ಎದಕ್ಕೆ ಹೋಗ್ಬೇಕೇವ ತಗ. ಅಲ್ಲಯ್ಯಪ್ಪ ಇದು ಗಲ್ಲ ಮತ್ತೆ ಆಕಿ ಹಡ್ಬಿಟ್ಟಿಗೆ ಗುದ್ದಿದ್ದು ಏನಾರ ಬಗ ಉರಿ ಹಾಕತ್ತ ಅಂತಂದು ಅದಕ್ಕೆ ಹೇಳಿನಪ್ಪ. ಹಿತ್ಲಾಗ ತಣ್ಣ ನೀರದು ನೋಡಿ ಹೋಗಿ ಪಲ್ ಉಕ್ಕೊಂಡು ಬಾಯಿ ಸ್ವಚ್ಛಗೆ ಒರೆಸ್ಕೊಂಡೆ ಬಂದು ಆರಾಮಾಗಿ ಮುಕ್ಕೋರ್ಪ. ಮತ್ತೆ ಅಲ್ಲಿ ಪಡಾಳ ಹಾಸಕ್ ಹೋಗ್ಬಿಡ. ಪಡಾಳ ಹಾಸಕ್ ಹೋಗಿ ಮತ್ತೆ ಉಚ್ಚಿ ಗಿಚ್ಚಿ ಹೀಗೆ ಬಂದು ಇಲ್ಲೇ ಮಂದಿ ಮುಂದೆ ಹಸೆ ಮಾಡಕ್ಕೆ ಹೋಗ್ಬಿಡ. ಯಪ್ಪ ತಾಯಿ ತಂದೆ ಶಿವನೇ ಪರಮಾತ್ಮ. ತಾಯಿ ಹೇಳೋದು ಮಾತು ಕೇಳ. ತಾಯಿ ಮಾತೆ ಕೇಳಿದ್ರೆ ನಾಯಿ ಮುಖನ ಹುಲ್ಲಂತವ್ರು ಹಂಗಾತ ಕತಿ. ಹೋಗಿ ಮಾರಿನ ಸ್ವಚ್ಛಗೆ ತೊಗೊಂಬ. ಸರ್ಕಾರ ಪಪ್ಪಳ ಎಲ್ಲ ಅಲ್ಲೇ ಇರ್ತಾವೆ. ಹೋಗಿ ಸ್ವಚ್ಛಗೆ ತೊಗೊಂಡು ಒಳಗೆ ಬಾ. ರೊಟ್ಟಿ ಮನೆ ಬರುವ ರೊಟ್ಟಿ ಹಚ್ಕೊಡ್ತಾನೆ. ಅಲ್ಲಿ ಸ್ವಲ್ಪ ಮ್ಯಾಗ ಕೂತ್ಕೊ. ತಗೋತಾಗ ಹೊಟ್ಟೆ ಹೊಡಿಸ್ಕೊಂಡು ತಣ್ಣೀರು ಮಾರಿಗೆ ಉಕ್ಕೊಂಡು ಬರೋ ಪರಿಸ್ಥಿತಿ ಬಂತರು ನನಗತ್ತ. ಎಲ್ಲ ನಮ್ಮೂ ಮಾಡಿದ್ದೆ ಇದು ಕೆಲಸ ತಾಗ. ಯಪ್ಪ ಮಗನೇ ಮೆಣಸಾಕ ಹೋಗ್ಕೊರಪ್ಪ ಪಲ್ ನೀರು ಮಾಡ್ತಾನಿಕೆಗೆ ಹರಿಬಿಟ್ಟು ನಮ್ಮ ಅನಿಗೆ ಮಾಡ್ತಾನಿಕೆ. ಬರಬ್ರಿ ಮದುವೆ ಮಾಡ್ಕೊಂಡು ಹೋಗೋದು ಅಷ್ಟ ಕಾಯಕತ್ತ. ನಾನು ಮದುವೆ ಮಾಡ್ಕೊಂಡು ಹೋಗಿ ಅಲ್ಲಿ ಬರಬ್ರಿ ಜೈಲ್ನಾಗ ಕೊಳಂಗ ಮಾಡಲಿಲ್ಲ ಈಕಿನ. ತವ್ರ ಮನೆ ನಂದಿರ್ಬಾರ್ದ ಏನಿಲ್ಲಿಕ್ಕೆ ನನ್ನ ಮಗಗ ಹೆಂಗ ಗಲ್ಲಕ್ಕೆ ಹೆಂಗೆ ಗುದ್ದಾಳ ನೋಡ. ಮದುವೆ ಮಾಡ್ಕೊಳ್ಳೋದಷ್ಟ ಕಾಯಕತ್ತ ನಿಕ್ಕಿನ. ಇವ ಸರೋಜಕ ಬರೋಬರ ಡೀಲ್ ಮಾಡ. ಅಲ್ಲೇ ಮನೆ ಹತ್ರ ಒಂದ್ 2 ತಾಸು ಮಾತಾಡಿ ಮತ್ತೆ ಇಲ್ಲೊಂದ್ 2 ತಾಸು ಇನ್ನ ಮುಗಿಸಕ್ ನೋಡ. ಬರೋಬರ ಏನೇನೈತೆ ಅದ ಡೀಲ್ ಅಂತಂದ ಲಟ್ಕೊಬಿಟ್ಕೊ ಮಾತಾಡಿ ಡೀಲ್ ಮುಗಿಸಿ ಮನೆಗೆ ಹೋಗ ನಡಿ. ಇವ ಬಂದೆ 4-5 ತಾಸು ಆತ. ಮನ್ಯಾಗ ಯಾರ ಕೇಳಾರ ಹೇಳಾರ ಇದ್ರ ನಮ್ಮ ಮನ್ಯಾಗ ಓಡಿಸಾಡಿ ಬಾರ್ಕೊಂಡ್ ತಗೊಂಡ್ ಹೊಡೆದೆ. ಮನ್ಯಾಗ ಕೈಕಾಲ್ ಮುರಿದು ಲಟ್ಕ ಕೈಕಾಲ್ ಮುರಿದೆ ಮೂಲ್ಯಾಗ ಕುಂದಿರ್ಸಿದ್ರೆ ಪುಣ್ಯ ಬಾಳೆ ಮಚ್ಚೆ ನೆಟ್ಟಗೈತಿ ಚಲೋ ಸಿಕಾರ ಅಂತಂದ. ಯಪ್ಪ ಗುಂಡಜ್ಜ ಏನೇನದ ಡೀಲ್ ಹೇಳ್ಬಿಡತ್ತ ನೀನೆ. ಆಗಂಗಿಲ್ಲ ಅಂದ್ರೆ ನಮ್ಮದ ಸಂಸ್ಕಾರ ಮಾಡ್ಕೊಡ, ನಾವು ಬೇರೆದವ್ರಿಗೆ ಡೀಲ್ ಮಾಡ್ತೀವಿ. ಮ್ಯಾಗ ನಮಗ ರೊಕ್ಕ ಕೊಟ್ಟಾರೆ ಬರಬ್ರಿ ಬಂದ್ ಬಾಯಾಗ ಐಟಿ ಇಡಾಕತ್ತಾರ. ಪಾತ ಅಲ್ಲ ಯಪ್ಪ ಗೊತ್ತಾಗಿಲ್ಲಪ್ಪ ನಿನಗ ಗುಂಡಜ್ಜ, ಗೊತ್ತಾಗತ್ತಿಲ್ಲ ನಿನಗ. ಹಂಗೆ ಇದೆ ಒಂದಿಟ ಮೆಲ್ಸಾಕ ಮಾತಾಡ್ರಿ ಕಲಮರ. ಏನು ಹಂಗ 100 ರೂಪಾಯಿ ರಸ ಟೇರೇನ ಹೋದಂಗ ಹಂಗ ಇದು ಮಾಡ್ತೀರಿ. ಯಪ್ಪ ಗುಂಡನ ಅಲ್ಲ ಯಪ್ಪ ನಿನ್ನ ಕಾಲ ಎಷ್ಟು ಬೀಳ್ಬೇಕ ಯಪ್ಪ. ನಾವು ದಿನ ಬರ್ತೇವಿ ಗದಿಗಪ್ಪಜ್ಜನ ಹತ್ರ ಬೈಸ್ಕೊಂಡ್ ಬರ್ತೇವಿ. ದಿನ ಬರ್ತೇವಿ ಅವ ಗದಿಗಪ್ಪಜ್ಜ ಬಾಯಾಗ ಇಟ್ಟಿಟ್ಟು ಹೊಡಿತಾನ. ಇದಕ್ಕೆ ಬಂದಿರಿ ಯಾಕೆ ಬಂದಿರಿ ಏನ್ ಕಳು ಮಾಡಕ್ ಬಂದಿರಿ ಅಂತಂದೆ. ಏನ ದೊಡ್ಡ ಬಂಗಾರದ ನಿಟ್ಟ ಹೊಟ್ಟೆ ನನ್ನ ಗತಿ ಏನ್ ಕಳು ಮಾಡಕ್ ಬಂದಿರಿ ಯಾಕೆ ಬಂದಿರಿ ಅಂತಂದೆ ಕೇಳ್ಕೊಂತ ನಿಂತಾನ. ಇವತ್ತಾಗ ಅದೇ ಹಂಗಲ್ರಿ ಸರೋಜಕರ. ಇಷ್ಟು ದಿನ ಒಂದಿಟ ಮಾರೇ ಭಾಳ ಐತ್ರಿಪ್ಪ. ಅವ ಗದಿಗಪ್ಪ ಜೊಬ್ಬವ ಅಲ್ಲಿಗೆ ಹೋಗಿ ಅದನ್ನ ತಮ್ಮ ಇಲ್ಲಿಗೆ ಹೋಗಿ ಇದನ್ನ ತಮ್ಮ ಗೊಬ್ಬರ ತಮ್ಮ ಈ ಸಸಿ ತಮ್ಮ ಅದನ್ನ ತಮ್ಮ ಇದನ್ನ ತಮ್ಮ ಅಂತಂದು ಬರೀ ಪೇಟಿಗೆ ಕಳ್ಸೋದಾಗಿತ್ರಿಪ್ಪ. ಅದಕ್ಕೆ ಮಾಡ್ದಂತವ್ರಿ ಹಿಂಗೆ ಕೊಟ್ಟಿದ್ದು ಸಂಸ್ಕಾರ ನಾವು ಹಳ್ಳಿ ಕೇಳಿದ್ರೆ ಅದೇ ಶ್ರೇಯಸ್ಸಲ್ರಿಪ್ಪ ಸರೋಜಕರ. ಈಗ ನಿಮ್ಗೆ ಗೊತ್ತಿಲ್ಲರಿ ವ್ಯಾಪಾರ ಮಾಡಿದಾರೆ ನೀವ ಹಿಂಗಂದ್ರೆ ಹೆಂಗ್ರಿ ಯಾಕಾರ ಮಾರಿ ಕೊಡ್ತಾನೆ ಅಂತವ್ರಿ. ರೀ ಸರೋಜಕರ ಹೋಗೋಣ ತಗತ್ವ. ಏನ್ ಮಾಡ್ತೀಪ ಇಂಥವ್ರನ್ನ ತಗೊಂಡು ಏನ್ ಮಾಡ್ತೀವಿ ಮತ್ತೆ ನಮಗೆ ಹಾಕಿ ಮ್ಯಾಗ ಬರಬ್ರಿ ಚೆಂಡು ಎಸಾಕತ್ತ ನೋಡತ್ತಾಗ
ಏನು ಮಾಡೋದು ಈಗ ಸರೋಜಕ್ಕ ನೀನ ಹೇಳುವ ನೀನ ಮುಂದೆ ನಿರ್ಧಾರ ತಗೋ. ನಮ್ಮೂರ ನ್ಯಾಯ ದೇವತೆ ಈ ನಮ್ಮ ಸರೋಜಕ್ಕ, ಓ ನಮ್ಮೂರ ನ್ಯಾಯ ದೇವತೆ ಈ ನಮ್ಮ ಸರೋಜಕ್ಕ. ನಮ್ಮೂರ ನ್ಯಾಯ ದೇವತೆ ಅಂತ ಸರೋಜಕ್ಕ ಏನಾದ್ರು ಒಂದೇ ನ್ಯಾಯ ತಗೋರ್ವ, ಒಂದೇ ನಿರ್ಧಾರ ತಗೋ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಸರಿಯಾದ ನಿರ್ಧಾರಕ್ಕೆ ಗುಂಡಣ್ಣರು ಬದ್ಧರಾಗಿದ್ದಾರೆಯೇ ಎಂದು ವಿಚಾರಿಸಿ. ಯವ್ವಾ ತಣ್ಣಗಿರ ನೀನು ಬಿಚ್ಚತ್ತಾಗ ಇಲ್ಲಿ ನಾ ಸಾಕತ್ತೀನಿ. ಆಕೆ ಬಿಕ್ಕಿ ಮಲ್ಲೋ ಬಂದೆ ಲಸ 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 ಬರಬ್ರಿ ಅಂತ ಅಲ್ಲ ಅವಾಗ ಗೊತ್ತಾಕತ್ತೀನಿ. ಅವಾಗ ಹೇಳುವಂತಿ ನಮ್ಮೂರ ನ್ಯಾಯ ದೇವತೆ ಈ ನಮ್ಮ ಮಲ್ಲಮ್ಮಮ್ಮ ಈ ನಮ್ಮ ಮಲ್ಲಮ್ಮ ಅಜ್ಜಿ ಅಂತಂದ. ಯಪ್ಪ ಗುಂಡಣ್ಣ ನಿನಗ ಎರಡ್ರಾಗ ಒಂದ ಈಗ ಆಪರೇಷನ್ ಐತ್ ನೋಡದಿ. ಎರಡ್ರಾಗ ಒಂದು ಆಪರೇಷನ್ ಮಾಡ್ಬೇಕು ನೀನು. ಈಗ ಹೆಂಗ ನಮ್ದು ಸಂಚಕಾರ ಹೊಳಿ ಕೊಡ್ತೀಯ ಏನ ನೀನು ಕಲಾವತಿ ಕೆಲಸ ಮಾಡ್ತೀಯ. ಎರಡ್ರಾಗ ಒಂದು ಆಪರೇಷನ್ ಮಾಡ್ಬೇಕು ನೋಡಿ. ಈಗ ನಿನಗ ಬಿಟ್ಟಿದಿಪ್ಪ. ಏನ ಆಪರೇಷನ್ ಮಾಡ್ತೀನಿ ನೀನು? ಒಂದೇ ಆಪರೇಷನ್ ಮಾಡ್ತೀಯ ನೀ ಎರಡ ಆಪರೇಷನ್ ಮಾಡ್ತೀಯ? ಹೇಳ ನೀನ ಹೇಳಪ್ಪ ಗುಂಡಣ್ಣಜ್ಜ ಹೇಳ. ಸರೋಜಕ್ಕ ಅದು ಆಪರೇಷನ್ ಅಲ್ಲ, ಓಪ್ಷನ್ ಅಂತಾರ. ಅದಕ್ಕೆ ಓಪ್ಷನ್ ಸಾಲ ಹುಡ್ರಿ ಸಾಲಿಗೆ ಹೋಗ್ಬೇಕಂತ ಓಪ್ಷನ್ ನಿಮ್ಮ ಮುಂದೆ ಎರಡ ಓಪ್ಷನ್ ಅದಾವ ನೋಡು ಅಂತಂದ ಏನ ಅಂತಾರಂತ ಸರ್. ಹಂಗ ಹಿಂಗ ಅದ ಓಪ್ಷನ್ ಹೋಗಿ ಹೋಗ್ಬೇಕು ಆಪರೇಷನ್ ಅಂತ. ಯಾರಿಗೆ ಆಪರೇಷನ್ ಮಾಡ್ಬೇಕ ಅವ ಗುಂಡಣ್ಣಜ್ಜ? ಕಲಾವತಿಗೆ ಆಪರೇಷನ್ ಮಾಡ್ತಾನೆ. ತಗ ಏನೋ ಬಾಯಪ್ಪ ಯಮ್ಮ ನೀ ತಾನಿಗಿರ ತಗ ಬಾಯಿ ಒಂದು ಮುಚ್ಚೋಣ ತಗ. ಸಲಿಗೆ ಅಂತ ಹಾಲು ತಕೊಂಡು ನಿಂತು ಬಿಡ್ತೀನಿ. ಇನ್ನೇನಂದ್ರೆ ಟೊನಿಷನ್ಯಾಗ ನಾ ಟೊನಿಷನ್ಯಾಗ ನಿಂತಾನಿ, ನೀನು ಹೋಗ್ಬೇಕು ಹಾಲು ತಕೊಂಡು ನಿಂತ್ರೆ ಅಲ್ಲಿ ಬಂದೆ ಮಲ್ಲವ ಬರಬರಿ ಬಾಯಿಗೆ ಇಟ್ಟಿಟ್ಟು ಹೊಡ್ದಂದ್ರೆ ಗೊತ್ತಾಕತ್ ನಿನಗೆ. ಹಾಲು ತಗೊಂಡು ನಿಂತ ತಗ ನೀವು ಒಬ್ಬ ಸಂಸ್ಕಾರ ಇಸ್ಕೊಂಡ್ರೆ 4-5 ತಿಂಗಳಾತ ಇಲ್ಲೇ ನಿಂತು ಬಿಟ್ಟ. ನಂಗೆ ಗದಿಯಪ್ಪ ಮನ್ಯಾಗ ನಮ್ಮದೇ ಕೆಲಸ ಯಾರು ಮಾಡ್ಕೊಡ್ಬೇಕ? ಹೋಗೋಣ ತಗ. ಸರೋಜಕ್ಕೆ ಏನು ಪಾರ ಹಂಗಾಗಂತಾಳೆ. ಕುಮಾರಯ್ಯ ಇಂಗ್ಲೀಷ್ ಮಾತಾಡಕ್ಕೆ ಬರಲಿಲ್ಲ ಅಷ್ಟು ಆಗುತ್ತೆ ಆಪ್ರೇಷನ್ ಅಂತ. ಇದೆ ಸರೋಜಕಾರ ನಾನು ನಾಳೆ ಅನ್ನೋದ್ರಾಗ ನಿಮ್ಮದು ಕೆಲಸನ ಡೀಲ್ ಮಾಡಿಸ್ತೇನೆ ತೋರಿ. ಹಾಂ ರೀ ಫೋನ್ ಮಾಡ್ತೇನೆ ತೋರಿ. ನಾನು ಕೆಲಸ ಹಿಂಗೆ ಕೆಲಸದ ಟೈಮ್ನಾಗ ಇದ್ನಿ ಅಂದ್ರೆ ನಿಮ್ಗೆ ಫೋನ್ ಸಿಗ್ನಲ್ ಮಾಡಿಬಿಡ್ತೇನೆ ರೀ. ಅವಾಗ ಬಂದು ನೀವು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ರೆ ಮುಗೀತು ನೋಡ್ರಿ. ಆತ ನಿಮಗೆ ನಮ್ಗೆ ಯಾವ ಸಂಬಂಧನೇ ಇಲ್ಲ. ನೀವು ಇನ್ನೊಂದು 2,000 ಅಷ್ಟು ಜಾಸ್ತಿ ಕೊಡ್ಬೇಕಾಕತ್ ನೋಡ್ರಿ ಕೂಡ ಸರೋಜಕಾರ. ಇನ್ನೊಂದು ಏನೇ 2,000? ಯಪ್ಪ ಗುಂಡಣ್ಣಜ್ಜ ನಾವು ಡೀಲ್ ಮಾತಾಡಿದ್ದೆ 2,000. 1,000 ಸಂಚಕಾರ ಕೊಟ್ಟೇವಿ, ಇನ್ನೊಂದು 1,000 ಕೊಡ್ಬೇಕಷ್ಟೇ. ನಾವೇನು ಗಿಡದಿಂದ ಅಳಿಗಾಸಿ ರೊಕ್ಕ ತರ್ತೀವಿ ಅನ್ಕೊಂಡಿನ ನೀನೆ? ಹೋಗಲ್ಲ ಇದ ಕ್ಯಾಟ ಜುಗ್ಗದ ನೋಡಿ ಗದಿಗಪ್ಪಜ್ಜ ಅವನ್ನ ಕೇಳ ಕೊಡ್ತಾನೆ ಬರೋಬ್ಬರಿ ಕೊಟ್ಟು ಕಳಿಸ್ತಾನೆ. ಯಪ್ಪ ಗುಂಡಣ್ಣಜ್ಜ ನೀನೇ ಬರೀ ನಾಳೆ ಅನ್ನಕತ್ತ 4-5 ತಿಂಗಳತ್ತಪ್ಪ. ಫಿಕ್ಸ್ ಅನ್ನೋದು ಹೇಳಿ ನೀನು. ಮತ್ತೀಗ ನಾಳೆ ಏನಾರು ಆಗ್ಲಿಲ್ಲ ಅಂದ್ರೆ ಮತ್ತೆ ನಾಳೆ ಅಂತಂದು ಅನ್ನಕತ್ತಿ ಅಂದ್ರೆ ಮತ್ತೆ ನಾವು ಏನು ಮಾಡಕ್ಕೆ ಹೆಸಂಗಿಲ್ಪ. ಮತ್ತೆ ತೊಗೊಂಡು ನೆಗಿ ಒಟ್ಟ ಹೋಗದೆ ಇಲ್ಲೇ ಗಟರ್ ದಂಡೆ ಹೋಗೋದು ಹೋಗ್ಯ ನೋಡಿ. ಮತ್ತೆ ನಿಮ್ಮ ಹತ್ರ ರೊಕ್ಕ ಇದ್ದು ತೊಗೊಂಡೆ ಹೆಂಗಂತ ಈಗ ನಮ್ದು ನೀನು ಈಗ ಆಪ್ರೇಷನ್ಗೆ ಹ್ಞೂ ಅಂದಿರಿ. 1ನೇ ಆಪ್ರೇಷನ್ 2ನೇ ಆಪ್ರೇಷನ್ ಒಟ್ಟ ಸರೋಜಕ್ಕ ಆಪ್ರೇಷನ್ಗೆ ಹ್ಞೂ ಅಂದಿದಿ. ಒಟ್ಟ ನೋಡಿ ಹೆಂಗೆ ಏನು ಆಪ್ರೇಷನ್ ಮಾಡ್ತೀಯ ಒಟ್ಟ ದೇವರ ಪರಮಾತ್ಮಗೆ ಗೊತ್ತೆ. ನಮ್ಮದು ಡೀಲ್ ನಡೆಸಿ ಕೊಡ್ಬೇಕು. ಹೆಂಗಂದಿ ಸರೋಜಕ್ಕ ಈಗ? ಹೌದಲ್ಲ? ಆಪ್ರೇಷನ್ ಅಂದ್ರೆ ಈಗ ಆಪ್ರೇಷನ್ ಕಲಾವತಿ ಅಂತಂದ್ರೆ ಈಗ ನಿನಗೆ ಹೆಸರು ಕೊಟ್ಟೇವೆ ನಾವು. ಆಪ್ರೇಷನ್ ಕಲಾವತಿ ಎಲ್ಲ ನೀನು ಸಮಸ್ಯೆನ ಬಗೆಹರಿಸಿದ್ಮ್ಯಾಗ ನಿಂದು 1,000 ಕೊಡ್ತೀಯಪ್ಪ ಗುಂಡಣ್ಣಜ್ಜ. ಲೆಕ್ಕ ಚುಕ್ತಾಕತಿಲ್ಲ ಅವಾಗ. ಆಪರೇಷನ್ ಕಲಾವತಿ ಅಂತ ಒಲೆ ಏನೇನು ಹೆಸರು ಇರ್ತಾಳೋ ಏನೇನು ಡುಡ್ಲೈನ್ ಅವನು ಬರೀತಾಳ. ದೇವರ ಪರಮಾತ್ಮ ಗೊತ್ತ. ಆಪರೇಷನ್ ಕಲಾವತಿ ಚಲೋ ಆಯ್ತವ. ಗುಂಡಣ್ಣಜ್ಜ ನೋಡಪ್ಪ ಈಗ ನಿನ್ ಮ್ಯಾಗ ಬಿಟ್ಟಿದೆ. ನಾಳೊಂದಿನ ಟೈಮ್ ಕೊಟ್ಟೇವೆ ನಿನಗೆ. ನಾಳೆ ಒಂದೊಂದಿನ ನೀನೇನಾರ ನಾಳೆ ಆಕತ್ರಿ ಅಂದ್ರೆ ಮತ್ತೆ ನೋಡಪ್ಪ ಈಗ ಹಾಕಿಕತಿ ಏನು ಅಟಗಾರಂಗಿಲ್ಲ. ನಾವು ಮತ್ತೆ ಹಿಂದಿನ ಕಾಲದಾಗೆಲ್ಲ ಡಾನ್ಗಳು ಇದೀವಿ ನಾವು. ನಮಗೆಲ್ಲ ಡಾನ್ ಕಲ್ಲಮ್ಮ ಡಾನ್ ಸರೋಜಕ್ಕ ಅಂತಾರೆ ಈಗ ಜನ. ಮತ್ತೆ ನೋಡ ಹೆಂಗ್ ಮಾಡ್ತೀಯ ನಿನಗ ಬಿಟ್ಟಿದ್ದೆ. ಇಲ್ರಿ ನಿಮ್ದು ಡೀಲ್ ಮುಗಿಸ್ಕೊಡ್ತಾನೆ ತೋರಿ. ನಾನೇ ನಾಳೆ ಮುಗಿಸ್ಕೊಡ್ತೇನೆ ರೀ. ಹೆಂಗೈತಿ ಹಕ್ಕಿಕತಿ ಅಂತಂದೆ ನಾನು ಒಂದು ಫೋನ್ ಹೊಡಿತೇನೆ ರೀ ಸರೋಜಕ್ಕರಿಗೆ. ಒಂದು ಫೋನ್ ಹೊಡೆದೆ ಏನನ್ನೋದು ಹಕ್ಕಿಕತಿ ಹೇಳಿ ಕರಿತೇನೆ ರೀ ನಿಮ್ಮನ್ನ. ಆವಾಗ ಬಂದ್ಬಿಟ್ಲೆ ನೀವು ಒಂದು ಫೋಟೋನ ಕ್ಲಿಕ್ ಮಾಡ್ಕೊಂಡೆ ಅವಾಗ ನಿಮ್ಮದೆಲ್ಲ ಡೀಲ್ ಪಾಲ ಎಲ್ಲ ಮುಗಿಸ್ಕೊರಿ. ನಮ್ಮದು ಏನೀಗ ಆಪ್ರೇಷನ್ ಕಲಾವತಿ ಅಂತಂದು ನಮ್ಗೆ ಹೆಡ್ಲೈನ್ ಕೊಟ್ಟಿರಲ್ಲ ಅದನ್ನು ಮುಗಿಸ್ತಂತ ತೋರಿ ನಾನೇ. ಅರೆ ಇವರೇ ಸರೋಜಕ್ಕರೆ
ನೀವೇನು ಹಂಗೆ ಹಿಂಗೆ ಅನ್ನಕೋಬೇಡ್ರಿಪ್ಪ. ಮತ್ತು ನಾನು ಇನ್ನೊಬ್ಬ ಒಂದನಿ ಮತ್ತು ಇಲ್ಲೇ ನಂದು ಚಂಡ ಮುರಿದು ಹೋಗಿದ್ರಿ ಮತ್ತೆ. ರೀ ನಾಳೆ ಏನಾದ್ರಾಗ ನಿಮ್ಮದು ಕೆಲಸ ಆಗಲಿಲ್ಲ ಅಂದ್ರೆ ನನ್ನ ಹೆಸರು ಗುಂಡಣ್ಣನ ಅಲ್ಲ ರೀ. ರೀ ಮಾಡಿಕೊಡ್ತೇನೆ ತೋರಿ. ಮತ್ತು ಅಲ್ಲೇ ಮನೆ ಹತ್ರ ಬರಬೇಡ್ರಿಪ್ಪ, ಗದಿಯಪ್ಪಜ್ಜಿಗೆ ಗೊತ್ತಿಲ್ಲ. ಮತ್ತು ಅವ ಇಂಥ ಕೆಲಸ ಮಾಡಕತ್ತೀನಿ ಅಂತಂದು ನನ್ನ ಕೆಲಸದಿಂದ ತೆಗೆದು ಹೋಗದ್ನ ರೀ. ಅದಕ್ಕೆ ರೀ ಸರೋಜಕ್ಕರೆ ಮನೆ ಹತ್ರ ಏನೇ ಬರಕ್ಕೆ ಹೋಗ್ಬೇಡ್ರಿ, ನಾನೇ ಬರ್ತೇನೆ ತೋರಿ.